ಮಹಾದೇವ ಶಂಭೋ ಮಹಾದೇವ ಸಕಲ ಕಲಾ ವಲ್ಲಭ ದೇವ ಅಖಿಲ ರಕ್ಷಿಪ ದೇವನೇ ಶ್ರೀಹರಿಯೇ ಸಕಲ ಕಲಾ ವಲ್ಲಭ ಮಹಾದೇವ ಸಕಲ ಕಲಾ ವಲ್ಲಭ ದೇವ ಅಖಿಲ ರಕ್ಷಿಪ ದೇವನೇ ಶ್ರೀಹರಿಯೇ ಸಕಲ ಕಲಾ ವಲ್ಲಭ ಮಹಾದೇವ ಶಂಭೋ ಮಹಾದೇವ ಮುಕುತಿದಾಯಕ ನಿನ್ನ ಲಕ್ಷ್ಮೀಪತಿಯೇ ಮಹಾದೇವ ಮುಕುತಿದಾಯಕ ನಮ್ಮ ಲಕ್ಷ್ಮೀಪತಿಯೇ ಸದಾತವು ಪೊರೆಯ ಶ್ರೀಹರಿ ದೊರೆಯೇ ಸತತವು ಪೊರೆಯ ಶ್ರೀ ಹರಿ ದೊರೆಯ ಸಕಲ ಕಲಾ ವಲ್ಲಭ ದೇವ ಅಖಿಲ ರಕ್ಷಿಪ ದೇವನೇ ಶ್ರೀ ಹರಿಯೇ ಸಕಲ ಕಲಾ ವಲ್ಲಭ ಶಂಭೋ ಮಹಾದೇವ ಪರಶಿವನನ್ನು ಶ್ರೀಮನ್ನಾರಾಯಣನು ಶಿವಶಸ್ತ್ರಯಾಗಕ್ಕೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗು ಋಷಿಯನ್ನು ಸಂಧಿಸಿ ಆತನ ಕಾಲಿನಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಸರವಣದತ್ತ ಹೋಗುತ್ತಿರುವರು. ಓ ಅದು ಶಿವಭಕ್ತ ಶಿಖಾಮಣಿಯಾದ ದದಚಿ ಮಹರ್ಷಿಯು ಹಿತ್ತಲೇ ಬರುತ್ತಿರುವರು. ಮಾನವ ನೋಡೊನೆ ಕಾಣುತ್ತಿಹದು ಜಗವೆಲ್ಲ ಮಾನವ ನೋಡೊನೆ ಕಾಣುತ್ತಿಹದು ಜಗವೆಲ್ಲ ಮಾನವ ನೀನು ನಿನ್ನಯ ಮನವನ್ನು ಅರಿತು ನೀನು ನಿನ್ನಯ ಮನವನ್ನು ಅರಿತು ಜ್ಞಾನದಿಂದ ಕಾಣೋ ಶಿವನ ಜ್ಞಾನದಿಂದ ಕಾಣೋ ಶಿವನ ಜ್ಞಾನದಿಂದ ಜ್ಞಾನದೋಷಿಯೋ ಜ್ಞಾನದಿಂದ ಜ್ಞಾನದೋಷಿಯೋ ತಾನಾಗಿ ಕಾಪೋದು ಮಾನಸದಿಂದ ತಾನಾಗಿ ಕಾಪೋದು ಮಾನಸದಿಂದ ಆ ಮಾನವ ನೋಡೊನೆ ಕಾಣುತ್ತಿಹದು ಜಗವೆಲ್ಲ ಆ ಮಾನವ ಬ್ರಹ್ಮಚಾರಿಗಳಿಗೆ ನಮಸ್ಕರಿಸುವೆನು. ಸುಖವಾಗಿ ಬಾಳು ಶಿವಭಕ್ತ ಶಿಖಾಮಣಿ. ಆ ಪರಮೇ
ಪರಮೇಶ್ವರನ ಭಕ್ತಿ ಸಾಮ್ರಾಜ್ಯದಲ್ಲಿ ಒಟ್ಟದೇವ ಬ್ರಹ್ಮಾಂಡಗಳನ್ನು ಒಳಗೊಂಡಿರುವ ಆ ಪರಮೇಶ್ವರನ ನಾಮಾಮೃತವು ನನ್ನ ಸರ್ವಾಂಗಗಳಲ್ಲಿ ವ್ಯಾಪಿಸಿರುವಾಗ ಸುಖವನ್ನದೇ ಮತ್ತೇನು ದೇವ? ದಧೀಚಿ ದೇವ, ಆ ಪರಮೇಶ್ವರನ ಭಕ್ತರುಗಳಲ್ಲಿ ನೀನೆಲ್ಲವೇ ಮೊದಲಿಗನು. ನೀನಿಲ್ಲದ ಸ್ಥಳದಲ್ಲಿ ಆ ಶಿವನಿಲ್ಲ, ಆ ಶಿವನಿಲ್ಲದ ಸ್ಥಳದಲ್ಲಿ ನೀನಿಲ್ಲ. ಹೀಗಿರುವಲ್ಲಿ ಆ ಪರಮೇಶ್ವರನ ಆತ್ಮಲಿಂಗವೇ ನೀವಾಗಿರುವಾಗ ನಿಮ್ಮ ವೈಭವವನ್ನು ಏನೆಂದು ಹೇಳಲಿ? ಅದಿರಲಿ, ಈಗ ನೀವು ಎಲ್ಲಿಗೆ ಹೋಗುತ್ತಿರುವಿರಿ? ಸ್ವಾಮಿ, ಆ ಶಿವಸತ್ರೆ ಆಗಕ್ಕೆ ನಾನು ಸಹ ಅಲ್ಲಿಗೆ ಹೋಗುತ್ತಿರುವೆನು. ಶಿವಭಕ್ತನೇ, ನಿನ್ನಿಂದಲೇ ಪರಿಶೋಭಿಸಲ್ಪಡುವ ಆ ಶಿವಸತ್ರಯಾಗವನ್ನು ನೋಡಲು ನನಗೂ ಸಹ ಕುತೂಹಲವಿರುವುದು. ಆದ್ದರಿಂದ ನಾನು ಸಹ ಕೈಲಾಸ ಮಾರ್ಗವಾಗಿ ಬರುವೆನು. ಆಗಬಹುದು. ಮಹಾದೇವ, ಪಾಲಲೋಚನ ಪಂಕಜ ನಾಮ ಧೀರ ವಿನೋದ ಗರುಡ ರಮಣ. ಪಾಲಲೋಚನ ಪಂಕಜ ನಾಮ ಧೀರ ವಿನೋದ ಗರುಡ ರಮಣ. ದೇವಾದಿದೇವನೇ ಮಹಾದೇವ, ಶಂಭೋ ಮಹಾದೇವ. ದೇವಾದಿದೇವನೇ ಶ್ರೀಲಕ್ಷ್ಮಿ ಲೋಲನೆ. ದೇವಾದಿದೇವನೇ ಶ್ರೀಲಕ್ಷ್ಮಿ ಲೋಲನೆ. ಕವಿತಾತನೆ ನೀವಾ ಶ್ರೀ ಹರಿ ದೊರೆಯ. ಕವಿತಾರ್ತನೆ ನೀವಾ ಕರುಣಾಕರನೆ. ಸಕಲ ಕಲಾ ವಲ್ಲಭ ದೇವ ಅಖಿಲ ರಕ್ಷಿಪ ದೇವನೇ ಶ್ರೀಹರಿಯೇ ಸಕಲ ಕಲಾ ವಲ್ಲಭ. ದೇವಲೋಕವು ಪವಿತ್ರವಾಗುವ ಕಾಲವು ಸಮೀಪಿಸಿತು. ದೇವತೆಗಳ ಮನೋಭಿಷ್ಟದ ಮೊರೆಯನ್ನು ಪರಶಿವನಿಗೆ ತಿಳಿಸಲು ಅನುಜ್ಞೆಯಾಗಿತ್ತು, ತಿಳಿಸಿದೆನು. ಆದರೂ ಮೋಕ್ಷಾಧಿಕಾರಿಯಾದ ಪರಶಿವನು ಇನ್ನು ಬಾರಲೇ ಇಲ್ಲ. ಸತ್ರ ಪೂಜೆಯ ಕಾಲವು ಸಮೀಪಿಸುತ್ತಿರುವುದು. ಪರಶಿವನೇಕೆ ತಳು ಮಾಡಿದನು ಬ್ರಹ್ಮದೇವ? ಬರುವನ ಭೂತೇಶ್ವರನು ಸ್ವಲ್ಪ ಕಾಲದಲ್ಲಿಯೇ. ಅದರಲ್ಲಿ ಜಲಬ್ರಹ್ಮ ಹಾ ದಕ್ಷ ಬ್ರಹ್ಮನೇಕೆ ಇನ್ನೂ ಬಾರಲೇ ಇಲ್ಲ? ಬ್ರಹ್ಮದೇವ, ದಕ್ಷನು ಕಾರ್ಯಾರ್ಥನಾಗಿ ತಳು ಮಾಡಿ ಬರುವನೆಂದು ಹೇಳಿ ಕಳಿಸಿದನು. ಸತ್ರ ಪೂಜೆಗೆ ಪೂಜಾರನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿದನು. ದಕ್ಷ ದೇವನ ಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತ್ವವು, ಗಜ ಒಡಿಯಾಳಿನಲ್ಲಿ ಮಹೇಂದ್ರನು, ಬಿಲ್ಲಾಳಿನಲ್ಲಿ ಮನ್ಮಥನು, ದೈವಗಳಲ್ಲಿ ಶೂಲಾಧಾರನೆಂದು ವೇದಗಳು ಕೈಯೆತ್ತಿ ಸಾರುತ್ತಿರುವು. ಆದ್ದರಿಂದ ಆ ಪರಶಿವನೇ ಈ ಸತ್ರಯಾಗಕ್ಕೆ ಪೂಜಾರ್ಹನು. ಬ್ರಹ್ಮದೇವ, ದಕ್ಷ ದೇವನು ಇಲ್ಲಿ ನೆರೆದಿರುವ ಎಲ್ಲಾ ದೇವತೆಗಳಿಗಿಂತಲೂ ಹಿರಿಯನು ಮತ್ತು ವಜ್ರ ಶರೀರದ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷ ಮಿತ್ರ, ದೇವರನ್ನು ರೂಪಾಕಾರನಾಗಿ ತಿದ್ದಿದ ಬಹು ಜಾಣನಾದ ಶಿಲ್ಪಿಯು ಆ ದೈವಕ್ಕೆ ಜೀವಕಳೆಯನ್ನು ಕೊಟ್ಟನು. ಆದರೆ ಅದನ್ನು ಪ್ರತಿಷ್ಠೆ ಮಾಡಿದ ಅರ್ಚಕನು ತಾನೇ ದೇವರೆಂದು ಹೇಳಿಕೊಳ್ಳಲಾಗುವುದಿಲ್ಲ. ಬ್ರಹ್ಮದೇವ, ನನ್ನ ಶೋಕಾಗ್ನಿಯನ್ನು ಪರಿಹರಿಸಿ ಷೋಡಶ ಕಲಾ ತೇಜನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿದ ನನ್ನ ಪೂಜ್ಯ ದೇವನಾದ ಪರಶಿವನೇಕೆ ಇನ್ನೂ ಬಾರಲೇ ಇಲ್ಲವಲ್ಲ? ಆ ಎರಡು ಮೂರ್ತಿಗಳು ಭೃಗುದೇವನ ಆಶ್ರಮದತ್ತ ಹೋಗಿರುವರು. ಕಾರಣವಿಲ್ಲದೆ ಪರಶಿವನೇಕೆ ಹೋದನು ಆ ಭೃಗುವಿನ ಆಶ್ರಮಕ್ಕೆ? ಆ ವಿಚಾರ ನಿನಗೇಕೆ ಜಾಲ ಬ್ರಹ್ಮ? ಅವರವರ ಕರ್ಮವು ಅವರವರು ಹಿಂದಿರುಗುವಾಗ ಹಣ್ಣಾದಂತೆ
ಭೃಗು ರುಚಿಯ ಕರ್ಮವು ಹಣ್ಣಾಯಿತು. ಅದನ್ನು ವೀಕ್ಷಿಸಲು ಪರಶಿವನು ಅಲ್ಲಿಗೆ ಹೋಗಿರುವನು. ಇಲ್ಲಿ ಅಗ್ರ ಪೂಜೆಗಿಂತ ಅದಾವ ಕಾರ್ಯವಿರುವುದು ಆ ಭೃಗುವಿನ ಆಶ್ರಮದಲ್ಲಿ. ಭೂಮಿಯಲ್ಲಿ ಕಳ್ಳನಂತೆ ಕಂಗಾಲಾಗಿ ಹಡಗಿದ್ದ ಭೂಪುಷ್ಪವು ತನ್ನ ಮಳೆಯ ತಂಪಿನಿಂದ ಪಸರಿಸುತ್ತಾ ಭೂಮಿಯಿಂದ ಮೇಲೆ ಹೇಳುವಂತೆ ಪರಶಿವ ಪರಂಧಾಮರಿಂದ ನಾಶವಾಯಿತು. ಅದಾವುದೋ ಒಂದು ಪ್ರಕಾಶವು ಅರುಣೋದಯದ ಸೂರ್ಯನಂತೆ ನಮ್ಮ ದಿವ್ಯ ಸತ್ರಯಾಗ ಮಂಟಪಕ್ಕೆ ತಲೆದೂರುತ್ತಿರುವುದು. ಹೌದೌದು, ಸೂರ್ಯನು ಮಿಂಚಿನ ಬಳಗದೊಡನೆ ಸಾವಿರಾರು ತಾರೆಗಳನ್ನು ಹಿಡಿದು ಬರುತ್ತಿರುವನೋ ಏನೋ ಎಂಬಂತೆ ಆ ಪ್ರಕಾಶವು ಶ್ರೀಮನ್ನಾರಾಯಣನೊಡನೆ ಬರುತ್ತಿರುವುದು. ಪರಮೇಶ್ವರನಿಗೆ ನಮಸ್ಕರಿಸುವೆವು. ಎಲ್ಲರಿಗೂ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ಮಂಗಳವಲ್ಲದೆ ಮತ್ತೇನು ಪರಮಾತ್ಮ? ಸುಖಿಯಾಗಿರುವೆಯ ಚಂದ್ರಮ? ಪರಮೇಶ್ವರನ ಕರುಣವು ಪ್ರಪಂಚದ ಮೇಲೆ ಬೀಳುವಾಗ ಸುಖದ ಕಣ್ಣುಗಳಿಗೆ ಕೊರತೆಯೇ ದೇವ. ನಿಮ್ಮ ಬರುವಿಕೆಯ ವೈತರುಣಿಯಲ್ಲಿನ ನಾದಗಳ ಮಧ್ಯದಲ್ಲಿ ಬಡ ಮೂಡಿ ಬರುವಂತಹ ಪಂಚಾಕ್ಷರಿಯಂತಾಯಿತು. ಈಗ ತಾನೇ ದೇವತೆಗಳೆಲ್ಲರೂ ತಮ್ಮ ತಮ್ಮ ಭವ ಬಂಧಗಳನ್ನಳಿದು ಮುಕ್ತರಾಗಿರುವರು. ಬ್ರಹ್ಮಚಾರಿ, ನಿನ್ನ ಸಕಾಲದ ತಿಳುವಳಿಕೆಗೆ ಮೆಚ್ಚಿದೆನು. ದೈವ ಭಕ್ತರಾದ ನಿಮ್ಮ ಅಭಿಷ್ಟವೇ ನಮ್ಮ ಅಭಿಷ್ಟ. ಜಗದೀಶ್ವರ, ಜ್ಞಾನಾನಂದ ಮೂರ್ತಿಯಾದ ನೀನೋರ್ವನೇ ಈ ಜಗತ್ತಿನ ಚೈತನ್ಯ ಸ್ವರೂಪನಲ್ಲವೇ? ಈ ಮೂರು ಮೂರ್ತಿಗಳಲ್ಲೂ ಪರಶಿವನಾಗಿ ಸಚರಾಚರ ವಸ್ತುಗಳ ಶರೀರದಲ್ಲಿ ಜೀವಾತ್ಮನಾಗಿ ಪ್ರಜ್ವಲಿಸುತ್ತಿರುವೆ. ಆದ್ದರಿಂದ ಪ್ರಪಂಚದ ಜೀವರಾಶಿಗಳಿಗೆಲ್ಲ ನೀ ಪಶುಪತಿಯಾಗಬೇಕು. ಕಮಲೋದಯ, ನಿಮ್ಮ ಮಾತುಗಳು ಪರಶಿವನಿಗೆ ಮುನ್ನಡೆಯಾಗಿ ಚಲಿಸಲಿ. ಅಗ್ರ ಪೂಜೆಯ ಮಹೋತ್ಸವವು ಸಮೀಪಿಸುತ್ತಿರುವುದು. ಆದ್ದರಿಂದ ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನ ಮಾಡೋಣ. ಜನಾರ್ದನ ದೇವ, ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ದೇವತೆಗಳು ಮಾಡಿದ ದಿವಸವೇ ಶುಭ ದಿವಸ. ತಗೋ ಮಂಗಳಾರತಿ. ಮಂಗಳಾರತಿ ತಗೋ. ದಕ್ಷ ಬ್ರಹ್ಮನಿಗೆ ನಮಸ್ಕರಿಸು. ವಿಜಯೀ ಭವ. ದಕ್ಷ ದೇವ, ಈ ಪ್ರಸಾದವನ್ನು ಸ್ವೀಕರಿಸಬೇಕು. ಸ್ತಬ್ಧನಾಗು ಚತುರ್ಮುಖ. ಹಿರಿಯರಿಂದ ಹಿರಿಯರಿಗೆ ಮನ್ನಣೆ. ವಿವೇಕಿಸು ದಕ್ಷ ಬ್ರಹ್ಮ. ಕಿರಿದಾದ ಒಟ್ಟು ಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ, ಆದರೆ ವೃಕ್ಷವನ್ನೊಳಗೊಂಡ ಬೀಜಕ್ಕೆ ಕುಂದಿಲ್ಲ. ಹಾಲ ಬ್ರಹ್ಮ, ನಾನು ಬರುತ್ತೇನೆಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಹೇಳಿದೆನು ನಿಮ್ಮ ಬರುವಿಕೆಯ ಮಾತನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ. ಆದರೂ ಕಾರ್ಯ ಮಿಂಚಿತು. ಏನು? ಈ ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆ? ಸಂಶಯವೇನು ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವಲೋಕದ ಸೇವವನ್ನು ಹಾರೈಸುತ್ತಿರುವನು. ಏನು ಹೇಳಿದೆ ಸದ್ಯರ ವಂಚಕ? ಶಾಂತನಾಗೂ ದಕ್ಷ ಬ್ರಹ್ಮ. ಶಾಂತಿಯ ನೆಲೆಸಿರುವ ಶಾಂತಮೂರ್ತಿಯ ಮುಂಗಡೆಯಲ್ಲಿ ದಿಟ್ಟತನವೇ? ಪರಮೇಷ್ಠಿ, ನೆರೆದ ಸುರಗಂಧರ್ವರ ಗುಂಪಿನಲ್ಲಿ ನೀನೊಬ್ಬರೇನೆಂದು ಸುಮ್ಮನಿರಬೇಕಾಗಿದೆ. ಇಲ್ಲವಾದರೆ ಸಾಕು, ಬಾಯಿ ಮುಚ್ಚು. ಮುಂದುವರಿಬೇಡ ದಕ್ಷವೀರ. ಮುಂದುವರೆದರೆ ಮಹೇಶನ ಭಯವಿಲ್ಲ ಭೃಗುದೇವ. ನಾನು ಮಹೇಶ್ವರನ ಭಯಕ್ಕಾಗಿ ಮಾತನಾಡುತ್ತಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡುತ್ತಿರುವನು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾ ಶಿವನೆಂದು ಹೊಗಳುತ್ತಿರುವರ ಆ ಗೊಡ್ಡು ಗುರವನನ್ನು ಈ ಬ್ರಾಹ್ಮಣಂತ ಗೊಡ್ಡು ವೈದಿಕರು ಎಲ್ಲಿ? ಅವನೆಲ್ಲಿ ಆ ಸದಾ ಶಿವ? ಅಲ್ಲಿ ನೋಡು, ಅಕ್ಷಮಾಲಧರನು ಪಶಿತಾಂಬ ಭೂಷಿತನು ಸದಾಶಿವನಾದ ಆದಷ್ಟು ದಕ್ಷದಿಂದ ಕುಳಿತಿರು ದಕ್ಷ ಬ್ರಹ್ಮನ ಜಾಮಾತದಂತೆ. ದಕ್ಷ ಬ್ರಹ್ಮನ ಜಾಮಾತ. ದಕ್ಷ ಬ್ರಹ್ಮನ ಜಾಮಾತ. ಋಷಿದೇವ, ನೆರೆದ ಈ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ನನಗೆ ನಮ್ರತೆಯಿಂದ ನಮಸ್ಕರಿಸುವಾಗ
ಅವನೇಕೆ ಸ್ತಬ್ಧನಾಗಿ ಕುಳಿತಿರುವನು? ಅದೊಂದು ಹಳೆಯ ಮಾವಂದಿರ ಮೌನಾಭಾವ. ಋಷಿದೇವ, ಬಾಯಲ್ಲಿ ಮಾತನಾಡದಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸರ್ವೇಶ್ವರನ ಅಲ್ಲ, ಸುರವೇಷವನ್ನು ಧರಿಸಿರುವ ಮೂಗುಮಾರಿ. ದಕ್ಷ ಬ್ರಹ್ಮ, ಮಾರಿಯಂದನ ಬೇಡ ಮಾದೇವನನ್ನು ಮಾರಿಯಂತೆ ಮುರಿದು ಮೊರದೇಳುವ ಮನವನ್ನ ಮನ್ನಿಸಿ ಮಾದೇವನ ಮನದಲ್ಲಿ ಮನವಿಡಬೇಕು. ಅಂತೆ ಪರಮೇಶ್ವರನ ಮುಂದಡಿಯಲ್ಲಿ ಯಾರ ಪೌರಸವು ನಡೆಯಲಾರದು. ಏನು ಹೇಳಿದೆ ಚಂದ್ರಮ? ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡಿದು, ಇಲ್ಲವಾದರೆ ನಿನ್ನ ಮುಂಗಡೆಯಲ್ಲಿ ಮಹಾದೇವನಿಗೂ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸಬೇಕಾಗುತ್ತದೆ. ಮೃಡನಳು ಕಡುತ್ತರ ದೃಢ ವೈರವೋ, ಮೃಡನಳು ಕಡುತ್ತರ ದೃಢ ವೈರವೋ, ಮೃಡನ ತರುವೆದುರದೀರನು. ಮೃಗದೇವ, ಮೃಡನ ತರುವೆದುರದೀರನು, ಮೃಡನಳು ಕಡುತ್ತರ ದೃಢ ವೈರವೋ. ಮೃಡನಳು ಬಂಧಿಸಿ ಮುದದಳು ರಂಜಿಪೆ ಮದವ ಮರ್ದಿಪೆ ಬರದಿಂದ. ಋಷಿದೇವ, ಮೃಡನಳು ಬಂಧಿಸಿ ಮುದದಳು ರಂಜಿಪೆ ಮದವ ಮರ್ದಿಪೆ ಬರದಿಂದ. ಕಡಿದು ಕೆರವಿನ ಮೃಡಾಳು ವೀರನ, ಕಡಿದು ಕೆರವಿನ ಮೃಡಾಳು ವೀರನ ಕಡದಲ್ಲಿ ಜಯಿಸುವೆ, ಕಡದಲ್ಲಿ ಜಯಿಸುವೆ. ಸದಾವನಂ ವಿದಾರಿಪೆ ಮದಾಂಧನಂ ಬಿಡುವನೆ. ಸದಾವನಂ ವಿದಾರಿಪೆ ಮದಾಂಧನಂ ಬಿಡುವನೆ, ಸದಾವನಂ ವಿದಾರಿಪೆ ಮದಾಂಧನಂ ಬಿಡುವನೆ. ಗುರುದೇವ, ಸದಾವನಂ ವಿದಾರಿಪೆ ಮದಾಂಧನಂ ಬಿಡುವನೆ. ಮೃಡನಳು ಕಡುತ್ತರ ದೃಢ ವೈರವ, ಮೃಡನ ತರುವೆದುರದೀರನು, ಮೃಡನ ತರುವೆದುರದೀರನು. ಮೃಡನಳು ಕಡುತ್ತರ ದೃಢ ವೈರವ, ದೃಢ ವೈರವ, ದೃಢ ವೈರವ. ದಕ್ಷ ಬ್ರಹ್ಮ, ನಾಗಪುಷಣನಾದ ನಟರಾಜನಲ್ಲಿ ಯಾಕೆ ಇಷ್ಟೊಂದು ವೈರತ್ವ? ಕ್ಷೀರಸೇನ, ನಾಗಭೂಷಣ ನಟರಾಜನೆಂದು ಹೊಗಳುವ ನಾಟ್ಯ ರಾಣಿ ಇದಲ್ಲ, ನಿನ್ನ ಕ್ಷೀರಾಭಿವೃದ್ಧಿಯ ರಂಗಭೂಮಿ. ಕೇಳಿದೆಯ ಮೃಗದೇವ ಈ ದೇವತೆಗಳ ಮಾತನ್ನು? ದಕ್ಷ ಬ್ರಹ್ಮ, ಸದಾಶಿವನು ನಾಗಬರ್ಣ ಶೃಂಗಾರದಲ್ಲವೇ? ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳಿಂದ ಸರಮಾಲೆಯನ್ನಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೋಡನ್ನು ಬಿರಿದ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಆ ದರಿದ್ರ ಪರಶಿವನು ನಿನಗೆ ಶೃಂಗಾರ ಭೂಷಿತನೇ. ಪಾವನವಾದ ಮೂರ್ತಿಯಲ್ಲಿ ವೃತಾಪನೆ ಮಾಡಬೇಡಬೇಕ. ದಾದೇಜಿ, ಸಂಬಳವಿಲ್ಲದೆ ಹೊಗಳು ಬಟ್ಟ ನೀನಾದೆ. ಆ ಸಾಂಬಶಿವನಿಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಕೌಪಿಕವನ್ನು ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡು ಬಿಡುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡು ಕೈಯಲ್ಲಿ ಒಂದು ತುಕ್ಕಿಡದ ಸಲಾಕೆ ಹಿಡಿದು ಬೀದಿ ಬೀದಿಗಳಲ್ಲಿ ಅಲೆದಾಡುವ ಭಿಕ್ಷುಕನು ನಿನಗೆ ಭಸ್ಮಭೂಷಿತನೇ. ದಕ್ಷವೀರ, ಕನಕ ಮಂದಿರನೆಂದು ಭಕ್ತದೀನನೆಂದು ನಿನ್ನ ಮಗಳ ಸತಿಯನ್ನು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತು ಬಿಟ್ಟೆಯ? ಅದೊಂದು ಗತಿಸಿದ ವೈಭವದ ಮಾತಾಗಿರುವುದು ಮೃಗದೇವ. ನಾ ಕೊಟ್ಟೆ ಮಗಳನ್ನು ಓರ್ವ ಸ್ಮಶಾನವಾಸಿಗೆ ಹಸುವೆಯನ್ನು ಸಂತೆಗೆ ಒತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನವಾಗಿ ಕಟ್ಟಿಕೊಂಡಿರುವ ಆ ದರಿದ್ರ ಪರಶಿವನಿಗೆ ಮರುಳಾದೆ ಮಗಳನ್ನು ವಿವಾಹ ಮಾಡಿದೆ. ಅಂಕೆ ಅನೇಕ ಪಿಶಾಚಿಗಳಿಗೆ ಅಧಿನಾಯಕನಾದ ಅಂಕೆ ಸಂಖ್ಯೆ ಇಲ್ಲದ ರುದ್ರನಿಗೆ ದೇವ, ಮಗಳಾದ ಸತ್ಯನಾದರೂ ನೋಡಿ ಶಾಂತನಾಗು. ಸ್ತಬ್ಧನಾಗು ಜಾಲಬ್ರಹ್ಮ. ನೀನು ನನ್ನ ಸಹಮಿತ್ರನೆಂದು ಸುಮ್ಮನಿರಬೇಕಾಗಿದೆ. ಭೃಗುದೇವ, ಇದೊಂದು ಮಹಾಯಜ್ಞವೆಂದು ನಾವು ಕಲ್ಪಿಸಿಕೊಂಡು ಇಲ್ಲಿಗೆ ಬಂದರೆ ಅನ್ನವನ್ನು ತಿನ್ನುವುದಕ್ಕೂ ಮೊದಲೇ
ನಾಯಿ ಮುಟ್ಟಂತಾಯಿತು ಯಜ್ಞ ಸಮಾರಂಭ. ನಡೆ, ನಮ್ಮ ಕಾರ್ಯದಲ್ಲಿ ವರ್ತಿಸೋಣ. ಜೈ ಭೈರವಿ. ಪರಮೇಶ್ವರ, ಮನ ಬಂದಂತೆ ಮಾತನಾಡಿದ ದಕ್ಷದೇವನ ಮಾತಿಗೆ ಮನನೊಯಿಸಬಾರದು. ಸದಾ ಶಿವಮೂರ್ತಿಯೇ, ಸದಾ ರಾಜಸದಿಂದ ಮೆರೆಯುತ್ತಿರುವ ಈ ದಕ್ಷ ಬ್ರಹ್ಮನ ಮಾತನ್ನು ಮನ್ನಿಸಿ ಈ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಕಾಪಾಡಬೇಕೆಂದು ಬೇಡುವೆನು. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮಹತ್ತರವಾದ ಕಷ್ಟಕ್ಕೆ ಗುರಿಯಾಗುವರು. ಅವರ ಮುಂದಿನ ಕಾಲಚಕ್ರದ ಗತಿಯಲ್ಲಿ ದೇವತೆಗಳಾದ ನೀವು ಸುಖವಾಗಿ ಬಾಳಿ. ಈಗೋ ನಿಮಗೆ ಅಭಯವನ್ನಿಟ್ಟಿರುವೆನು. ಶಿವ ಮಹಾದೇವ, ಶಂಭೋ ಮಹಾದೇವ. ನುಡಿ ಮನವೇ ಶಿವನ ನಾಮಾವಳಿ, ಇದುವೇ ಪರಮ ತತ್ವದ ಸಾರ. ನುಡಿ ಮನವೇ ಶಿವನ ನಾಮಾವಳಿ, ಇದುವೇ ಪರಮ ತತ್ವದ ಸಾರ. ನುಡಿ ಮನವೇ ಶಿವನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವ. ಚಂದ್ರಶೇಖರ ಸಲಹೋ ಎನ್ನುತ್ತಾ ಹೊಂದಿಸಿ ಕೂಗಲು ಓಡುತ್ತಾ ಬರುವ ಮಹಾದೇವ. ಚಂದ್ರಶೇಖರ ಸಲಹೋ ಎನ್ನುತ್ತಾ ಹೊಂದಿಸಿ ಕೂಗಲು ಓಡುತ್ತಾ ಬರುವ ಭವಸಾಗರವ ದಾಟಿಸಿ ಕಾಯುವ ಮಹಾದೇವ. ಭವಸಾಗರವ ದಾಟಿಸಿ ಕಾಯುವ ಭವ ಭಯ ಹರ ಶಿವ ಪರಮೇಶ ಮಹಾದೇವ. ಭವ ಭಯ ಹರ ಶಿವ ಪರಮೇಶ. ನುಡಿ ಮನವೇ ಶಿವನ ನಾಮಾವಳಿ, ಇದುವೇ ಪರಮ ತತ್ವದ ಸಾರ. ನುಡಿ ಮನವೇ ಶಿವನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸುರಸತ್ರದಲ್ಲಿ ಗರುಡ ಗರ್ವ ಭಂಗವಾದಂತೆ ದಕ್ಷನ ಗರ್ವವು ಭಂಗವಾಯಿತು. ಪರಮೇಶ್ವರನಲ್ಲಿ ಕುಪಿತನಾದ ದಕ್ಷ ಬ್ರಹ್ಮನು ಏನು ದುರಾಲೋಚನೆ ಮಾಡುವನೋ ಕಾಣೆ. ಇರಲಿ, ನಾನಲ್ಲಿಗೆ ಹೋಗಿ ನೋಡುವೆನು. ಮಹಾದೇವ, ಶಂಭೋ ಮಹಾದೇವ. ದೇವನ ರೂಪವ ಕಂಗಳು ತುಂಬೆ ಮಹಾದೇವ. ದೇವನ ರೂಪವ ಕಂಗಳು ತುಂಬೆ ಜೀವನವೆಂಬ ಜಂಜಳು ನೀಗೆ. ಶಂಭೋ ಮಹಾದೇವ. ಜೀವನವೆಂಬ ಗಂಗಳು ನೀಗೆ ಮರಳಿ
ಜನ್ಮವೋ ಶಂಭೋ ಮಹಾದೇವ. ಮರಳಿ ಮರಳಿ ಬಾರದು ಜನ್ಮವು ನಸ್ವರ ದೇಹವ ಬಿಡು ಮನವೇ. ನಸ್ವರ ದೇಹವ ಬಿಡು ಮನವೇ. ನುಡಿ ಮನವೇ ಜೀವನ ನಾಮಾವಳಿ ಇದುವೇ ಪರಮ ತತ್ಪದ ಸಾರ. ನುಡಿ ಮನವೇ ಜೀವನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಧುರಧೀರನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಜಂಜಾವಾತಕ್ಕೆ ಸಿಲುಕಿದ ಹಸುಳುಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ಗ್ರದ್ದ ವಾಸೆಯಂತೆ ಹಾರಾಡುತ್ತಿರುವಾಗ ದುರ್ಧರ ವಿಜಯನಾದ ದುರಧೀರ ಧೀರನ್ಗೆ ಸುರಸತ್ರದೋಳ್ ಪ್ರಭಂಜನ. ಭಯಂಕರ ಕಾರ್ಮುಗಿಲ ಗರ್ಜನೆಯಂತೆ ಮೊರದೇಳುತ್ತಿರುವ ಅಪ್ರತಿಮ ಪ್ರತಾಪ ಚಲದಂಕನಿಗೆ ಸುರಸತ್ರದೋಳ್ ಪ್ರಭಂಜನ. ದಕ್ಷೇಂದ್ರ ಧರಿಸಿರ್ಪಿನಿ ಕರೆದೋಳು ಕಾಲ ಭೈರವಿಯ ಉರಿಜಾಲೆಯಂ ಬರ್ಬರ ದ್ವೀಪಗಳೇಳಾಂ ಸುತ್ತಿರ್ಪಿದ ಪಾತಾಳ ಶೇಷನಾಗಂ ವಿಜಯ ಲಕ್ಷ್ಮಿಯಂ ಪ್ರಜ್ವಲಿಸಿರ್ಪ ದುರಧೀರ ದಕ್ಷೇಂದ್ರನಿಗೆ ಸುರಸತ್ರದೋಳ್ ಪ್ರಭಂಜನ ಪ್ರಭಂಜನ ಪ್ರಭಂಜನ. ಅದೇಕೆ ಪಶ್ಚಾತ್ತಾಪದಿಂದ ಪರಿಸರಿಸುತ್ತಿರುವ ದಕ್ಷೇಂದ್ರ ನೇರೇದ ಮಹಾಸಭೆಯಲ್ಲಿ ವಿದ್ಯಾಧರನ ನಗೆಗಡಲು ನನ್ನ ಸಾಯಿತು ಭೃಗುದೇವ. ದೇವ, ಜಾಂಬೂಕದ ಕೂಗು ಗಗನಕ್ಕೆ ಕೇಳಿಸಿದ ಅಂದ ಮೇಲೆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದನೇ ಭೃಗುದೇವ. ಹಿಂದಿರುಗಿ ನೋಡಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಾಪಮಾನವಾಯಿತು. ರಾಜೇಂದ್ರ, ಶಾಂತನಾಗು. ಅಪಮಾನ ಒಂದು ಕಡೆಗೆ ಅಪಘಾತವಾಗುವುದು. ಅಪಘಾತ ಅಪಘಾತ ಅಪಘಾತದ ದಾವಾಗ್ನಿಯಂತೆ ತೆಗೆದಹಿಸುತ್ತಿರುವ ಈ ಜಠರಾಗ್ನಿಯನ್ನು ನಂದಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮಾಂಡದಲ್ಲಿ ದಕ್ಷನ ಪರಿಭವದ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಕರಾ ಖಡ್ಗವನ್ನು ಸಪ್ತಾಂಬುದಿಯಲ್ಲಿ ಹದ್ದಲಿ ಜಲನಿಧಿಯು ಶೋಣಿತವಾಗಿ ಪರಿಣಮಿಸಿತು. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರಿಸುವುದು. ಭೃಗು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡಿ ಚಕಿತನಾಗಿದ್ದನೇ ಭೃಗುದೇವ. ಆತ್ಮಹತ್ಯದ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷನ ವೀರರಸವು ನಿಸ್ಸಾರವಾಯಿತು. ನಿಸ್ಸಾರ ಎಂದೆಂದಿಗೂ ಈ ಭೃಗುದೇವನ ಯಜ್ಞವು ನಿಸ್ಸಾರವಲ್ಲ. ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಭೃಗುದೇವ? ಸಮ್ಮೇಳನವಲ್ಲ, ಶಿಲೆಯ ಮರೆಯಲ್ಲಿ ಕೋಪಾಗ್ನಿಯ ಮರೆಯಾಗಿ ಹೊಡೆಗಿರುವ ದಕ್ಷ ಯಜ್ಞದಲ್ಲಿ ಮಿಂಚಿ ನೋಡಿದ ಮೀಗೂತ್ಬೋದು. ದಕ್ಷ ಯಜ್ಞ ದಕ್ಷ ಯಜ್ಞ ಅದನ್ನು ಮಾಡುವರು ಯಾರು ಭೃಗುದೇವ? ಅತಿ ಭಯಂಕರನಾದ ಭೃಗು. ಸಿಡಿನ ಸರಣಿಯಂತೆ ಉದ್ಗತಿಯನ್ನು ಹೊಂದಿರುವ ಈ ಭೂಧರನು ಇವಾಗವಾದ ಮನದಲ್ಲಿ ದಕ್ಷ ಯಜ್ಞನು ಪ್ರದಕ್ಷಿಣೆ ಮಾಡುವೆನು. ಅದು ಸಾಧ್ಯವೇ? ಅಸಾಧ್ಯ ಮಾತೊಂದಿಲ್ಲ. ಈ ಭೃಗುದೇವನಲ್ಲೇ ಒಂದೆರಡು ದಿನದಲ್ಲಿ ಮಾರಣ ಮಹಾಯಜ್ಞವನ್ನೇ ಹೂಡುವೆನು. ಪರಶಿವನ ರಕ್ತ ರಸದಿಂದ
ಸಮ್ಮಿಳಿಗಳೇ ಇದಕ್ಕೆಲ್ಲ ಅವಿರ್ಭಾಗ ಸಭಾಂಗಣದಿ ಭಯವನ್ನಂತೂ ದಗದಗಿಸಿ ಸಭಾ ಭುವಿ ಭಯ ದಗದಗಿಸಿ ಸಭಾಂಗಣದಿ ಭಯವನ್ನಂತೂ ದಗದಗಿಸಿ ಸಭಾ ಭುವಿ ಭಯ ದಗದಗಿಸಿ ಧೂಮದಾತು ಭೂತ ಧರೆಯೊಳು ಬರದಿ ಮೃಗದೇವ ಧೂಮದಾತು ಭೂತ ಧರೆಯೊಳು ಬರದಿ ದುರದಿಸಿರವರಿದು ಮೆರೆಯುತ್ತಲಿ ದುರದಿಸಿರವರಿದು ಮೆರೆಯುತ್ತಲಿ ಸಭಾಂಗಣದಿ ಭಯವನ್ನಂತೂ ದಗದಗಿಸಿ ಸಭಾ ಭುವಿ ಭಯ ದಗದಗಿಸಿ ಶಿವನನ್ನು ಬಂಧಿಸಿ ಬೆರೆದ ಕೊಂಬೋದರನ್ನು ಬಿಡಿಯುತ್ತದೆ ಶಿವನನ್ನು ಬಂಧಿಸಿ ಬೆರೆದ ಕೊಂಬೋದರನ್ನು ಬಿಡಿಯುತ್ತದೆ ಸೂಲಪಾಣಿಯಾರುಂಡವದರಿದು ಜಟಾಜುಟಾಗದ ತರಿಯುತ್ತ ಬರುವೆ ಜಟಾಜುಟಾಗದ ತರಿಯುತ್ತ ಬರುವೆ ಬಲ ಬಲ ಹೃದಯದಲ್ಲಿ ಮೆರೆದು ತಗದಗಿಸಿ ಸದಾ ಭೂಮಿ ಭಯ ತಗದಗಿಸಿ ದಕ್ಷ ವೀರ ಅರನನ್ನು ಪಿಡಿದು ಬಂಧಿಸಿ ಬರದಿ ತಪೋಜಾಲೆಗೆ ಬಲಿಯನ್ನು ಕೊಡುವೆ ಅರನನ್ನು ಪಿಡಿದು ಬಂಧಿಸಿ ಬರದಿ ತಪೋಜಾಲೆಗೆ ಬಲಿಯನ್ನು ಕೊಡುವೆ ತ್ರಿಶೂಲಧರನ ಶಿರವಂ ಛೇದಿಸಿ ತ್ರಿಶೂಲಧರನ ಶಿರವಂ ಛೇದಿಸಿ ರಣಾಗ್ರದಲ್ಲಿ ಅಡಗಿಸಿ ಬಿಡುವೆ ರಣಾಗ್ರದಲ್ಲಿ ಅಡಗಿಸಿ ಬಿಡುವೆ ಬಲ ಬಲ ಹೃದಯದಿ ನಿಲ್ಲುವೆ ಬಲ ಬಲ ಹೃದಯದಿ ನಿಲ್ಲುವೆ ಸಭಾಂಗಣದಿ ಭಯವನ್ನಂತೂ ದಗೆದಗಿಸಿ ಸಭಾ ಭುವಿ ಭಯ ದಗೆದಗಿಸಿ ಮನಸ್ಸಿನ ವಿಕಸಿತ ಪರಿಭವ ವಿರಚಿತ ಭುವಿಯ ದಯಿಸಿ ಮೇರೆವೆ ಮನಸ್ಸಿನ ವಿಕಸಿತ ಪರಿಭವ ವಿರಚಿತ ಭುವಿಯ ದಯಿಸಿ ಮೇರೆವೆ ದರ ದೀಪ ಕಡುಗಲಿಸೆದೆದು ಬ್ರಹ್ಮ ದಕ್ಷವೀರ ದರ ದೀಪ ಕಡುಗಲಿಸೆದೆದು ಕೃತಾತ್ಮನಂ ಸದನಕ್ಕೆ ವಿಧಿಸಿ ದರ ದೀಪ ಕಡುಗಲಿಸೆದೆದು ಕೃತಾತ್ಮನಂ ಸದನಕ್ಕೆ ವಿಧಿಸಿ ಬಲ ಬಲ ಹೃದಯದಿ ನೆಲಿವೆ ಸಭಾಂಗಣದಿ ಭಯವನ್ನಂತೂ ದಗದಗಿಸಿ ಸಭಾ ಭುವಿ ಭಯ ದಗದಗಿಸಿ 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 ಕೃತವ್ವ ನಾ ನಡೆಸಿ ನೋಡುವೆ ದರಯ್ಯ ದಗದಗಿಸಿ ಮೇರವೆ ಕೃತವ್ವ ಕೃತವ್ವ ನಾ ನಡೆಸಿ ನೋಡುವೆ ದರಯ್ಯ ದಗದಗಿಸಿ ಮೇರವೆ ಕೃತವ್ವ ಜಡಧರನ ಜಗತ್ ಭಯಕನ ವಿಕಾರಿ ವಿನೋದ ವಿಡಂಬರ ಜಡಧಾರಣ ಜಗತ್ ಭಯಕನ ವಿಕಾರಿ ವಿನೋದ ವಿಡಂಬರ ಜಯ ಮರಣ ಜಯ ವಿಕಾಂತ ಭೃಗುವರ ಜಯ ಮರಣ ಜಯ ವಿಕಾಂತ ಭೃಗುವರ ಸಸ ಶಾಂತಿಕರ ಸಸ ಸಾರಿಕರ ಕೃತವ್ವ ನಾ ನಡೆಸಿ ನೋಡುವೆ ದರಯ್ಯ ದಗಿಸಿ ಮೇರುವೆ ಕೃತವ್ವ ನನ್ನ ಆಶ್ರಮಕ್ಕೆ ಬಂದ ಮುಕುಂದೊಡನೆ ಪರಶಿವನು ತನ್ನ ಹಣೆಗಣ್ಣನ್ನು ಉಳಿಸಿಕೊಂಡು ನನ್ನ ಅಂಗಾಲಿನ ನೇತ್ರವನ್ನು ಕಿಲಿಸಿದ. ಪರಶಿವನು ಯಾವುದಕ್ಕೆ ಮಾತನಾಡುವುದಿಲ್ಲ. ಆ ಪರಶಿವನಲ್ಲಿ ವೈರತ್ವವನ್ನು ಸಾಧಿಸಿ ಆಲೋಚಿಸುತ್ತಿರುವನು. ಇರಲೇ ನಾನೀಗಲೇ ಹೋಗಿ ದಕ್ಷಯಜ್ಞನು ಮರಣ ಹೂಡುವೆನು. ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗದ ಅಗ್ರಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಪುನೀತರಾದರು ಸುರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಸಮ್ಮುಖದಲ್ಲೇ ಅನೇಕ ದುರಂತಗಳೂ ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ.
ಅದನ್ನು ವಿಚಾರಿಸು ನಂದೀಶ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ತಾಯಿ. ಸರ್ವೇಶ್ವರ ಧರ್ಮಪತಿಯು ಕೇಳಿದರೆ ಮನಮರುಗುವುದು ತಾಯಿ. ಬಸವೇಶ್ವರ, ನನ್ನ ಮನಮರುಗುವುದಕ್ಕೆ ಮಹಾದೇವನ ಮುಖ ಕಾಂತಿಯೇ ಕಾರಣವಾಗಿರುವುದು. ಮರೆಮಾಚಬೇಡ, ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು? ಆದಿಶಕ್ತಿ ಅರಸನಾದ ಅಂದವಾದ ಮುಖವು ಕಾಂತಿಗುಂದರೆ ಏನೆಂದು ತಾಯಿ. ಶಿವೇಶ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು. ಅದೇನೆಂದು ಬೇಗನೆ ಹೇಳು. ಕರುಣಿಸು ಪರಮೇಶ ದೇವ ಜೀವಾಧಾರ ಜೀವಾಧಾರ ಕರುಣಿಸು ಪರಮೇಶ ಕರುಣಿಸೋ ಪರಮೇಶ ದೇವ ಜೀವಾಧಾರ ಜೀವಾಧಾರ ಕರುಣಿಸೋ ಪರಮೇಶ ನಂದಿ ವಾಹನ ನೀಲಕಂಠ ನಂದಿ ವಾಹನ ನೀಲಕಂಠ ನಿತ್ಯವೂ ಪೂಜಿಬೆ ಸರ್ವೇಶ್ವರನೇ ನಿತ್ಯವೂ ಪೂಜಿಬೆ ಸರ್ವೇಶ್ವರನೇ ಈಶಾ ಪಾಲಿಸೋ ಪರಮೇಶ ಈಶಾ ಪಾಲಿಸೋ ಪರಮೇಶ ಕರುಣಿಸೋ ಪರಮೇಶ ಭಕ್ತ ವಸ್ತಲ ಭಾಗ್ಯದಾತ ಭಕ್ತ ವಸ್ತಲ ಭಾಗ್ಯದಾತ ಚಂದ್ರಕಲಾಧರ ಶಂಭೋ ಶಂಕರ ಚಂದ್ರಕಲಾಧರ ಶಂಭೋ ಶಂಕರ ಈಶಾ ಪಾಲಿಸೋ ಪರಮೇಶ ಕರುಣಿಸೋ ಪರಮೇಶ ತಾಯಿ ಸೂರ್ಯನ ಕಿರಣಗಳು ಸರಳ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಕಿದರೇನು ತಾಯಿ? ತಾವರಿಗೆ ಭಂಗವೂ ತಾಯಿ. ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೇನು? ಕಾಲಗತಿಯಲ್ಲಿ ಅದು ಕೂಡ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಪರಾಶಕ್ತಿ ಬಲಹೀನರಾದ ಬಲಮುಖರು ಮಾತುವರದ ಮಹಾದೇವರನ್ನು ಮನಕಾಂಕ್ಷಿಂದ ನೆನೆಯಿಲ್ಲ ಸ್ವಾಮಿ. ಬಸವೇಶ್ವರ, ಅದೋ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಭವಾನಿ, ಹಸಿವು ಬಾಯಾರಿಕೆಯಿಂದ ನಿವಾರಿಸಿಕೊಳ್ಳಲು ಯೋಗವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರೆಯಾಗುವೋ ಮದಮುಖರಿಗೆ ಕಾಣಲಿಲ್ಲ ತಾಯಿ. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸ ರಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಹೇಳಿದರೆ ಪ್ರಮಾದವಾಗುವುದು ದೇವಿ.
ಅದು ನಿನಗೆ ಮುಂದೆ ತಿಳಿಯುತ್ತದೆ ಬಿಡು. ನಂದೀಶ್ವರ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳುವೆಯಾ? ಭವಾನಿ, ಅವರೇ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದಿರಲಿ ಮಹೇಶ್ವರ, ಕಾರ್ಯಾರ್ಥವಾಗಿ ಸರವಣರ ಗಣೇಶ್ವರ ನೋಡಿಕೊಂಡು ಬರುವನಾಗನು ಅಪ್ಪಣೆ ಆಗಬೇಕು. ಸುಖಿಸು ಶಿವಗಣಾಧೀಶ್ವರರನ್ನು ಸೇರು. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುತ್ತಿರುವುದನ್ನು ನಾನು ಬಲ್ಲೆ. ದೇವಾ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ನನಗ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪ ರಚನಾ ನನ್ನ ತಂದೆ ದಕ್ಷ ದೇವ. ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳೆಂದು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತೋ ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯನ್ನು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ರಾಜೇಶ್ವರಿ, ನೀನು ದಕ್ಷ ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಯ ಮರಿಯಾಗಿದ್ದರೆ ಆ ಕೋಗಿಲೆಯ ಮರಿಯನ್ನು ಕಾಗೆಗಳು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ಬ್ರಹ್ಮನ ಮಗಳೇ ಆಗಿದ್ದರೆ ಕರೆಸುತ್ತಿದ್ದ ನಿನ್ನ ಜನಕ ದಕ್ಷ ಬ್ರಹ್ಮ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ರಾಜೇಶ್ವರಿ, ಅಜ್ಜ ಮಾತನಲ್ಲವೇ? ನೀನು ದಕ್ಷ ಬ್ರಹ್ಮನಿಗೆ ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಹೇಳಿದ್ದೆನು. ಆದರೆ ಆ ನಿನ್ನ ತಂದೆಯೋ ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸಿಸುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗಿಲ್ಲ ನಮ್ಮಲ್ಲಿನ ಶಾಂತಿ. ಅಪ್ಪನೇ ಶೈಲೇಕೆ ಆ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡುವ ಸಂಭವ ಉಂಟು, ಮಾತನಾಡಿದನು ಮಹಾದೇವಿ. ಮರುಕಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬುರಡೆ ಗೀತೆಯು ನನ್ನನ್ನು ದಕ್ಷ ಲೋಕಗಳಿಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೇನು? ತಂದೆ ಮನೆ ಅಂದರೆ ಚಿಕ್ಕಂದು ಹುಟ್ಟಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಬೇಡ ಸತಿ. ನಿನ್ನ ತಂದೆಗೆ ನಮ್ಮಲ್ಲಿನ ವಿರೋಧವು ಅಪಾರವಾಗಿರುವುದು. ತಾನೇ ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ವೃತ ವೈರತ್ವವನ್ನು ಸಾಧಿಸಿದನು ಆ ನಿನ್ನ ತಂದೆ ದಕ್ಷ ಬ್ರಹ್ಮ. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡ್ತಿರೋ ಬೈದ ಆಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನನೋಯುವುದೆಂದು ನಿರ್ಧರಿಸಿದನು. ಕೇಳು, ನಿನ್ನೆ ನಡೆದ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗೆ. ಮನ ಬದಲಾಯಿತೆ? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಏನು ಸಂತೋಷ ಪಟ್ಟನೆ ಆ ನಿನ್ನ ಜನಕ? ಬಹಳ ನಿಧಿಯನ್ನು ಬಳಸಿಕೊಂಡ ಕಾಳಿಂಗ ಸರ್ಪದಂತೆ ನಿನ್ನ ತಂದೆಯ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸೊತ್ತಿಗಟ್ಟಿ
ನಿಷ್ಠೂರದ ನಿರರ್ಥಕದ ಆ ಚಂದ್ರಾರ್ಕದ ವೈರತ್ವವನ್ನು ಸಾಧಿಸಿದನೋ ನಿನ್ನ ತಂದೆ ದಕ್ಷ ಬ್ರಹ್ಮ. ತಂದೆ ಮಾತಿಗೆ ಬೇಸರಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತೆನ್ನ ಒಡಲು ಆ ಪುಣ್ಯ ಪುರುಷರ ಸಮ್ಮುಖದಲ್ಲಿ ಬೆಂದಿಕ್ಕುವ ಸಮ್ಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ದೇವಮಂತ್ರಗಳ ಸುನಾದಕ್ಕೆ ಹೊಕ್ಕಿ ಬರುತ್ತಿದ್ದ ಮಂಗಳಕರನಾದವನ್ನು ಮರೆಮಾಚಿಸಿತು ಸತಿ. ಭೃಗುವಲ್ಲದೆ ಮತ್ತಾರೂ ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸಿತು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟೋ ಬರುವುದು, ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯರಾದ ನೀನೇ ಹೀಗಂದ ಮೇಲೆ ಇದರ ಪಾಡಿ ಯುದ್ಧರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ಆ ನಿನ್ನ ತಂದೆಯ ಮಾತೆಂಬ ಹರಿತವಾದ ಹಲಗು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ಅಗ್ನಿಯು ನನ್ನ ಉದರವನ್ನು ತಾಗದಿಂದ ಉಂಟಾದ ಅಗ್ನಿಯು ತಗ್ಗನೆ ಹುರಿಯುತ್ತಿರುವುದು ದೇವಿ. ಇದನ್ನು ಹರಿತು ಪಾಷಾಣ ಹೃದಯನಾದ ನಿನ್ನ ತಂದೆ ದಕ್ಷ ಬ್ರಹ್ಮ ತನ್ನ ಗುರುವಾದ ಭೃಗುವಿನ ಕುಮಂತ್ರದ ಮಾತುಗಳನ್ನು ಕೇಳಿ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನು ಹೂಡಿರುವನು. ಮಾರಣ ಮಹಾಯಜ್ಞ ಕರ್ಮದನುಬಂಧದ ವಜ್ರರಸದಿಂದ ಬಂಧಿತವಾದ ಇಡೀ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರದಲ್ಲಿ ಬಂಧಿತವಾದ ಕಪಾಳ ಪಾತ್ರೆಯೇ ಸ್ಫೂರ್ತಿ ಎಂಬ ದಿವ್ಯ ಪಾತ್ರೆ. ಪಂಚಭೂತಗಳಲ್ಲಿ ಬಂಧಿತವಾದ ಹೋಮಾಗ್ನಿ ಕುಂಡದಲ್ಲಿ ಆ ನಿನ್ನ ತಂದೆ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರು ಒಮ್ಮೆಲೆ ಬುಗಿಲ್ ಎಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞ ಮಾರಣ ಮಹಾಯಜ್ಞ ಮಾರಣ ಮಹಾಯಜ್ಞ ಅದನ್ನು ಮಾಡುವವರಾರು? ನಾನಲ್ಲವೇ? ಇದನ್ನು ಹರಿತಿದ್ದರೂ ವಿವೇಕರಹಿತನಾದರೆ ನಿನ್ನ ತಂದೆ ದಕ್ಷ ಬ್ರಹ್ಮ. ಪ್ರಾಣೇಶ್ವರ ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದೇನು? ಸತಿ, ಅಲ್ಲಿ ನಿನ್ನ ತಂದೆಗೆ ನಿನ್ನ ಮಾತುಗಳು ಹಿತವಾಗಿ ತೋರುವುದಿಲ್ಲ. ಇದನ್ನು ಮೀರಿ ನೀನು ಅಲ್ಲಿಗೆ ಹೋದದ್ದೇ ಆದರೆ ನಿನಗಾನಿ ತಪ್ಪದು ಸ್ವಾಮಿ. ನಿನಗಾನಿ ತಪ್ಪದು. ತಂದೆ ನಿರಾಕರಿಸಿರೇನು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ, ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನೆದಾಸಿಯ ಶಿವನೇ ನೀನೊಲ್ಲೆಯ. ಶಿವನೇ ನೀನೊಲ್ಲೆಯ, ಎನ್ನ ಮನದಾಸಿಯ ಶಿವನೇ ನೀನೊಲ್ಲೆಯ. ಎನ್ನ ಭಾವ ಎನ್ನ ಜೀವ ನೀನೆ ಓ ದೇವ, ಎನ್ನ ಮನದಾಸಿಯ ಶಿವನೇ ನೀನೊಲ್ಲೆಯ.
ಸಕಲ ಸುರರೆಲ್ಲ ಸಾಗುತ್ತಿಗರಯ್ಯ ಗಾನ ಮೇಳದಲ್ಲಿ ಹೃದಯ ಕಲಕುತ್ತಿದೆ ಎನ್ನ ಕರೆಯುತ್ತಿ ಮಂತ್ರಘೋಷದಲ್ಲಿ ಸಂತಸ ಎಲೆಯಲಿ ಸಂಭ್ರಮ ಕಣ್ಣಲೆ ಸಂತಸ ಎಲೆಯಲಿ ಸಂಭ್ರಮ ಕಣ್ಣಲೆ ನಿನ್ನ ಸತಿ ನಾನು ನನಗೆ ಭಯವೇ ಲೋಕ ಮಾತೆ ನಾನು ನಿನ್ನ ಸತಿ ನಾನು ನನಗೆ ಭಯವೇ ಲೋಕ ಮಾತೆ ನಾನು ನೀಡು ಅಮಯವನ್ನು ಹೋಗಿ ಬಾಯನ್ ಕರುಣೆ ತೋರು ನೀನು ಹೋಗಲನು ಮದಿಯ ನೀಡುವು ಎನ್ನ ಮನದಾಸೆಯ ಶಿವನೇ ನೀನಲ್ಲೆಯ ಎನ್ನ ಭಾವ ಎನ್ನ ಜೀವ ನೀನೆ ಓ ದೇವಾ ಪ್ರಾಣೇಶ್ವರ ಸ್ವಾಮಿ ಬೇಡ ವೈ ಮುನಿಸು ಶಿವನೇ ನೀ ಕರ ಕಳಿಸು ಪಿತನ ಮನೆಗೆ ಆಸಿಪತಿ ಕರಿಸು ಎನ್ನ ನೀ ಕರ ಮರಳಿ ಹೋಗಲೆ ನಗೆ ಜೀವವೋ ನಿಲ್ಲದೋ ಏನದೋ ಬೇಡದೋ ಜೀವವು ನಿಲ್ಲದೋ ಏನನೋ ಬೇಡದೋ ಎನ್ನ ಬೇಸರವ ಕೇಳಿಕೊಂಡಿರು ಪರಮ ಶಿವನೇ ಪೊರೆಯೋ ಎನ್ನ ಬೇಸರವ ಕೇಳಿಕೊಂಡಿರು ಪರಮ ಶಿವನೇ ಪೊರೆಯೋ ಸಕಲ ಕಾಯಕೋ ವಿಶ್ವನಾಥ್ ಎನ್ನಂತರಾಳಾದಿಯೋ ಹೋಗಲನು ಮದಿಯ ನೀಡುವೋ ಶಿವನೇ ಎನ್ನ ಅನನಾಸಿಯ ಶಿವನೇ ನೀನೊಲ್ಲೆಯ ಎನ್ನ ಭಾವ ಎನ್ನ ಜೀವ ನೀನೆ ಓ ದೇವಾ ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ ಹರನೇ ನೀನೊಲ್ಲೆಯ ಶಿವನೇ ನೀನೊಲ್ಲೆಯ ಹೇ ದಯಾಮಯನಾದ ಶಂಕರ ನಾನು ಮಾಡಿದ ಅಪರಾಧವಾದರೂ ಏನು ನಿನಗಾದ ಅಪಜೀವ ನನಗಲ್ಲವೇ ಮಾತನಾಡ ಸ್ವಾಮಿ ಮಾನ್ಯ ಮನದಾಸಿನ ಮನಸ್ಸಿಲ್ಲದೆ ಮನ್ನಿಸು ನಿನ್ನ ಧರ್ಮಪತಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು ಇದು ನಿನಗೆ ನಮೋ ಎಂದು ನಮಸ್ಕರಿಸುವೆನು ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ರಾಜರಾಜೇಶ್ವರಿ ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ ಮಹಾಯಜ್ಞದ
ಫಲವಿಲ್ಲ. ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ. ಮಹಮಥಾಂದ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಪೋಗದಿರುತ್ತಾಯೇ 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 ಅಮ್ಮ. ಸತಿ ದಕ್ಷಿಣ ಮಾಡ್ತಿರುವ ಯಜ್ಞಕ್ಕೆ ಹೋಗಬೇಡ. ಅಲ್ಲಿಗೆ ಹೋದ್ರೆ ನಿಮ್ಗೆ ಹಾರಿ ತಪ್ಪದು. ಎಚ್ಚರ 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 ಎಚ್ಚರ. ಆಶೀರ್ವಾದ ನುಡಿತಿರುವ ತಾಂಡವ ಮೂರ್ತಿಯು ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವನೇ ಮಹಾದೇವನು. ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ. ಬ್ರಹ್ಮ ವಿಶಿಷ್ಟಾಶರನ್ನೊಟ್ಟುಗೂಡಿಸಿ ನನಗೆ ಧಿಕ್ಕಾರವೇ. ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ. ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯಾ? ಕೈ ಸನ್ನೆ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನು ಈಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ್ ನಂದೀಶ್ವರ. ಆದಿಶಕ್ತಿಗೆ ನಮಸ್ಕರಿಸುವೆನು. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳ ಮೊದಲಾದ ಅಷ್ಟ ಮಹಾಕೋಟಿಗಣಾದೀಶ್ವರನ ಬರಮಾಡು. ನಾನು ಈಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಆಗುವುದು. ಸ್ವಾಮಿ ಪ್ರಾಣೇಶ್ವರ, ಸ್ವಾಮಿ